ವಸ್ತುಸ್ತುತಂ ಸುರಸ್ತೋಮೈರಸ್ತು ಶಸ್ತಂ ಮಯಾ ಸ್ತುತಂ ಮಸ್ತು ಹಸ್ತಂ ಪ್ರಸ್ತುತಾಯ ಶ್ರುತಿಮಸ್ತಕವಿಶ್ರುತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ತಪೋ ವಿದ್ಯಾ ವಿರಕ್ತ್ಯಾದ್ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಿತ್ಯ ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಕಲಿಯುಗ ಕಲ್ಪತರು ಶ್ರೀಮದ್ ರಾಘವೇಂದ್ರ ಗುರುಸಾರ್ವಭೌಮರ 354ನೆಯ ಈ ಆರಾಧನೆಯ ಶುಭ ಸಂದರ್ಭದಲ್ಲಿ ನನ್ನ ವಾಕ್ಶುದ್ಧಿಗಾಗಿ ಒಂದೆರಡು ಗುರುರಾಯರ ವೈಶಿಷ್ಟ್ಯವನ್ನು ಪ್ರತಿಪಾದನೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವಾದೀಂದ್ರ ತೀರ್ಥರು ಗುರುಗುಣಸ್ತವನದಲ್ಲಿ ಒಂದು ಮಾತು ಹೇಳ್ತಾ, ಅದ್ಯ ಶ್ರೀ ರಾಘವೇಂದ್ರ ದ್ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ ಅಂತ ಹೇಳಿದರು. ಮಧ್ವ ಸಿದ್ಧಾಂತದ ವೃಕ್ಷ ಗಿಡ ಇವತ್ತಿಗೂ ಕೂಡ ಜೀವಂತವಾಗಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರು. ಯಾಕೆಂದರೆ ಒಂದು ವೃಕ್ಷವನ್ನು ಜೀವಂತವಾಗಿ ಇಡೋದು ಬಹಳ ಮುಖ್ಯ. ನೆಡೋದು ಇವತ್ತು ನೆಡ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ, ಸುಮಾರು ಜನ ಹೋಗಿಬಿಡ್ತಾರೆ. ಆದರೆ ಮಾರನೇ ದಿವಸದಿಂದ ಆ ವೃಕ್ಷ ಬೆಳೀತಾ ಇದೆಯೋ ಇಲ್ವೋ, ಅದಕ್ಕೆ ಸರಿಯಾದ ಕಾಲಕ್ಕೆ ನೀರು ಗೊಬ್ಬರ ಇವೆಲ್ಲ ಬೀಳ್ತಾ ಇದೆಯೋ ಇಲ್ವೋ ಅನ್ನೋದನ್ನು ನೋಡ್ಕೊಳ್ಳೋ ಅಂಥವ್ರು ಬೇಕು. ಅದು ಬಹಳ ಮುಖ್ಯ. ಹೀಗಾಗಿ ಅಂತಹ ವೇದವ್ಯಾಸರು, ಶ್ರೀಮದಾಚಾರ್ಯರು ಇವರೆಲ್ಲರೂ ಕೂಡ ನೆಟ್ಟದ್ದನ್ನು ನೋಡಿಕೊಳ್ಳುವವರು ಬೇಕಾಗಿತ್ತು. ಆ ವೃಕ್ಷವನ್ನು ನಿರಂತರವಾಗಿ ತಾವು ಸಾಕ್ಷಾತ್ತಾಗಿ ಎದುರುಗಡೆ ಇರಲಿ ಇಲ್ಲದೇ ಇರಲಿ, ಅದು ನಿಜವಾದಂತಹ ಕಾಳಜಿ ಇರುವವರಿಗೆ ಏನು ವೃಕ್ಷವನ್ನು ಪರಿಪಾಲಿಸುವಂತಹ ಕ್ರಮ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಇದ್ದಾಗಲೂ ಬೇಕಾದಷ್ಟು ಪಾಠ ಪ್ರವಚನ ಶಾಸ್ತ್ರಗಳ ಗ್ರಂಥಗಳ ರಚನೆ ಇವುಗಳ ಮೂಲಕ ಆ ಮಧ್ವ ಸಿದ್ಧಾಂತ ಅನ್ನೋ ವೃಕ್ಷವನ್ನು ಕಾಪಾಡಿದ್ದಲ್ಲದೆ ತಾವು ವೃಂದಾವನದ ಒಳಗಡೆ ಪ್ರವೇಶ ಮಾಡಿದ ಮೇಲೂ ಇವತ್ತಿಗೂ ಕೂಡ ಆ ಮಧ್ವ ಸಿದ್ಧಾಂತವೆಂಬ ವೃಕ್ಷ ಜೀವಂತವಾಗಿ ಎಲ್ಲರಿಗೂ ಹೂವು, ಕಾಯಿ, ಹಣ್ಣು, ನೆರಳು ಇವುಗಳನ್ನೆಲ್ಲ ಕೊಡ್ತಾ ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಪರಮ ಪೂಜ್ಯ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದರು. ಯಾಕೆಂದರೆ ಅವರ ಹೆಸರು ಹೇಳಿಕೊಂಡು ಇವತ್ತು ಎಷ್ಟು ಮಠಗಳಿದೆ, ಎಷ್ಟು ಸಂಸ್ಥೆಗಳಿದೆ, ಎಷ್ಟು ಜನಗಳಿಗೆ ತೀರ್ಥ ಪ್ರಸಾದ ಅನ್ನೋದು ಸಿಗ್ತಾ ಇದೆ. ಇಲ್ಲಾಂದರೆ ಊಟ ಮಾಡ್ತಾ ಇದ್ವಿ ಅಷ್ಟೇ ನಾವು. ಆದರೆ ಇವತ್ತು ತೀರ್ಥ ಪ್ರಸಾದ ಅನ್ನೋ ಸಂಸ್ಮರಣೆಯನ್ನು ಮಾಡ್ತೀವಿ, ಆ ಶಬ್ದಗಳನ್ನು ಉಚ್ಚಾರಣೆ ಮಾಡ್ತೀವಿ ನಾವು. ಅಂದರೆ ಭಗವಂತನಿಗೆ ನೈವೇದ್ಯ ಮಾಡಿದ್ದನ್ನು ನಾವು ಸ್ವೀಕರಿಸಬೇಕು ಅನ್ನುವಂಥ ಒಂದು ಸಂಸ್ಕಾರ. ಹಾಗೂ ರಾಯರ ತೀರ್ಥ, ರಾಯರ ದರ್ಶನ, ರಾಯರ ಪ್ರಸಾದ, ಮಂತ್ರಾಕ್ಷತೆ ಇವುಗಳೆಲ್ಲದರ ಪರಿಕಲ್ಪನೆ, ಆ ಮಠದ ಪರಿಕಲ್ಪನೆಯನ್ನೇ ಎಲ್ಲ ಕಡೆಯಲ್ಲೂ ಹಬ್ಬಿಸಿ ಅದನ್ನು ನೆಲೆಯೂರುವಂತೆ ಮಾಡಿದಂಥವರು ಪರಮ ಪೂಜ್ಯ ಶ್ರೀ ರಾಘವೇಂದ್ರ ತೀರ್ಥ ಶ್ರೀಪಾದರು. ಆದ್ದರಿಂದಲೇ ವಾದೀಂದ್ರ ತೀರ್ಥರು ಇದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದ್ಯ ಶ್ರೀ ರಾಘವೇಂದ್ರಾತ್ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖೆ. ಅದ್ಯ ಅಂದರೆ ಇವತ್ತು ಅಂತ. ವಾದೀಂದ್ರ ತೀರ್ಥರು ಇದ್ದ ಕಾಲಕ್ಕೆ ಮಾತ್ರ ಅಲ್ಲ, ಇವತ್ತಿಗೂ ನಾವು ಎಲ್ಲರೂ ಹೇಳ್ಕೊಳ್ಬೋದು ಅದ್ಯ ಶ್ರೀ ರಾಘವೇಂದ್ರ ದ್ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ ಅಂತ. ಅಂಥ ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯಕ್ಕೆ ಮುಖ್ಯ ಕಾರಣ ಏನು ಅಂದರೆ ಈ ತೀರ್ಥ ಪ್ರಸಾದ ಇವುಗಳೆಲ್ಲ ಇದ್ದೇ ಇದೆ. ಅದು ರೆಸ್ಟೋರೆಂಟ್ಗಳಲ್ಲೂ ಸಿಗ್ಬೋದೇನೋ, ಅವರು ಕೂಡ ಹೇಳಿಬಿಟ್ಟು. ಆದರೆ
ಆದರೆ ಮುಖ್ಯವಾಗಿ ಪ್ರಸಾದಕ್ಕಿಂತ ರಾಘವೇಂದ್ರ ಸ್ವಾಮಿಗಳ ಮಠಗಳಲ್ಲಿ ಇವತ್ತಿಗೂ ಪೂಜೆ ನಡೀತಾ ಇದೆ, ಪಾದೋದಕ ಸಿಗ್ತಾ ಇದೆ. ಎಲ್ಲೆಲ್ಲಿ ವೃಂದಾವನಗಳಿದೆಯೋ ಅಲ್ಲೆಲ್ಲ ರಾಯರ ನಿತ್ಯ ಆನ್ಹೀಕ ಪೂಜಾ ಇವುಗಳೆಲ್ಲ ಸಂಸ್ಕಾರಗಳು ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ರಾಘವೇಂದ್ರ ಸ್ವಾಮಿಗಳು ಹಾಕಿಕೊಟ್ಟಂತಹ ಅನೇಕ ಗ್ರಂಥಗಳು. ರಾಯರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಪಾಠ ಪ್ರವಚನ ಮಾಡ್ತಾ ತಮ್ಮಲ್ಲಿ ಅಳವಡಿಸಿಕೊಂಡು ವಿಶೇಷವಾದ ಆಚಾರ ವಿಚಾರಗಳಿಂದ ಆ ಮಠಗಳನ್ನು ಸಂಸ್ಥಾಪನೆ ಮಾಡಿದ್ದಾರೆ ಯತಿವರ್ಯರು, ಅನೇಕ ಮಹನೀಯರು ಅಂತ ಹೇಳಿದ್ರೆ ಆ ರಾಘವೇಂದ್ರ ಸ್ವಾಮಿಗಳ ಗ್ರಂಥದ ಪ್ರಭಾವ ಎಷ್ಟಿರಬೇಕು. ರಾಘವೇಂದ್ರ ಸ್ವಾಮಿಗಳು ಇವತ್ತು ಆ ಭಗವದ್ಗೀತೆಗೆ ವ್ಯಾಖ್ಯಾನವನ್ನು ಬರೀದೇ ಇದ್ದಿದ್ರೆ ನೂರಾರು ಫುಟ್ಪಾತ್ನಲ್ಲಿ ಸಿಗುವಂಥ ಪುಸ್ತಕಗಳು ಭಗವದ್ಗೀತೆ ಅದು ಒಂದು ಗ್ರಂಥ ಅಂತ ಅಂದ್ಕೊಳ್ತಾ ಇದ್ರು, ಅದನ್ನು ಒಂದು ಸಾಮಾನ್ಯ ಅಂತ. ಹೀಗಾಗಿ ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಮಹತ್ತಾದಂತಹ ಉಪಕಾರ ಅಂತ ಹೇಳಿದ್ರೆ ಅವರು ಬರೆದಿರ್ತಕ್ಕಂಥ ಅನೇಕ ಶಾಸ್ತ್ರ ಗ್ರಂಥಗಳು. ಶಾಸ್ತ್ರಗಳ ಗ್ರಂಥಗಳ ಮೂಲಕವೇ ಒಬ್ಬ ವ್ಯಕ್ತಿಯು ಜೀವಂತವಾಗಿ ಅನೇಕ ವರ್ಷಗಳ ಕಾಲ ಇರಲಿಕ್ಕೆ ಸಾಧ್ಯ. ಇವತ್ತು ಯಾವುದೋ ಒಬ್ಬ ಸೈಂಟಿಸ್ಟ್ ಇರಲಿ, ಯಾರೋ ಒಬ್ಬ ದೊಡ್ಡ ಮ್ಯಾನೇಜರಿಯಲ್ ದೊಡ್ಡ ಐಕನ್ ಇರ್ಬೋದು, ಅವನನ್ನು ಇವತ್ತು ನಾವು ನೋಡದೇ ಇದ್ರು ಅವನ ಸಾಧನೆ, ಅವನು ಎಷ್ಟೆಲ್ಲ ವಿಷಯಗಳನ್ನು ಕಂಡುಹಿಡಿದಿದ್ದಾನೆ ಅನ್ನೋದು ಸಂಶೋಧನೆಯನ್ನು ಆರ್ಕಿಮಿಡಿಸ್ ಇರ್ಬೋದು, ಇಂಥವ್ರನ್ನ ಯಾರು ನೋಡಿದ್ರು, ಎಷ್ಟೋ ಸಾವಿರ ವರ್ಷಗಳು, ನೂರಾರು ವರ್ಷಗಳಾಗೋಗಿವೆ. ಆದರೂ ಅವರನ್ನು ಇವತ್ತು ಸೈಂಟಿಸ್ಟ್ಗಳು ಕೊಂಡಾಡ್ತಾರೆ ಅಂದರೆ ಅವರು ಮಾಡಿದಂತಹ ಸಾಧನೆ, ಗ್ರಂಥ ರಚನೆ, ಅವರು ಮಾಡಿದಂತಹ ರಿಸರ್ಚಿಂದ. ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ಇವತ್ತು ಎಲ್ಲ ಮಾಧ್ವರ, ಎಲ್ಲ ಶ್ರೀಮದಾಚಾರ್ಯರ ಶಿಷ್ಯರ, ಸಾಮಾನ್ಯ ಜನರ ಮನಸ್ಸಿನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಪರಿಮಳಾಚಾರ್ಯರು ಅಂತ. ಪರಿಮಳ ಅನ್ನೋ ಯಾಕೆ ಅವರಿಗೆ ಹೆಸರು ಬಂತು ಅಂದರೆ ಎಷ್ಟೋ ಜನಗಳಿಗೆ ಪರಿಮಳ ಪ್ರಸಾದ ಸಿಗತ್ತೆ ಆದ್ದರಿಂದ ಅಂತ. ಪರಿಮಳ ಪ್ರಸಾದ ಇದ್ದಿದ್ರೆ ಬರೀ ಪರಿಮಳ ತೊಗೊಂಡು ಹೋಗ್ತಾ ಇದ್ರಿ ಅಷ್ಟೇ, ಅದನ್ನು ಯಾಕೆ ತಿಂತಾ ಇದ್ರು. ಆಚಾರ್ಯ ರಾಘವೇಂದ್ರ ಸ್ವಾಮಿಗಳು ಪರಿಮಳ ಅನ್ನೋ ಶ್ರೇಷ್ಠ ಗ್ರಂಥವನ್ನು, ನ್ಯಾಯಸುಧಾ ಅಂತ ಇವತ್ತು ಪ್ರಸಿದ್ಧವಾದ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದುಕೊಟ್ಟು ಅವರು ಕೂಡ ಏನು ಹೇಳ್ತಾರೆ, ಏತು ನ್ಯಾಯಸುಧಾ ಪಾನ ಕಾಮುಕ ರಸಿಕಾ ಭುವಿ ಆಘ್ರಾಯೇಮಂ ಪರಿಮಳಂ ಅಂತ. ಅವರು ಯಾರಿಗೆ ನ್ಯಾಯಸುಧಾ ಅನ್ನೋ ಆ ಶ್ರೇಷ್ಠ ಗ್ರಂಥದ ರಸವನ್ನು ಚಪ್ಪರಿಸಬೇಕು ಅಂತ ಆಸೆ ಇದೆಯೋ ಅವರು ನನ್ನ ಗ್ರಂಥದ ಪರಿಮಳವನ್ನು ಒಂದು ಸ್ವಲ್ಪ ಮೊದಲು ತಗೊಳ್ರಿ, ಆಮೇಲೆ ನೀವೇ ಅಡಿಗೆ ಮನೆಯವ್ರಿಗೆ ಹೊಟ್ಟೋಗ್ತೀರಾ ಅಂತಾರೆ. ಹಾಗೆ ಅಂಥ ವಿಶಿಷ್ಟವಾದಂತಹ ಮಹೋನ್ನತವಾದ ಗ್ರಂಥವನ್ನು ರಾಘವೇಂದ್ರ ಸ್ವಾಮಿಗಳು ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದೆರಡಾದರೂ ನಾವು ಸಾಮಾನ್ಯವಾಗಿ ಅದರ ಪರಿಚಯವನ್ನು ಪಡ್ಕೊಂಡು ಅವರಿಗೆ ಅವರ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡಿದರೆ ಅದೇ ನಾವು ರಾಯರಿಗೆ ಮಾಡತಕ್ಕಂತಹ ನಿಜವಾದಂತಹ ಪಾದೋದಕ. ಅದನ್ನೇ ನಾವು ನಿಜವಾಗ್ಲೂ ಸ್ವೀಕರಿಸಿದರೆ ರಾಯರ ಪಾದೋದಕ ಸ್ವೀಕಾರವಾಗತ್ತೆ. ಹೀಗಾಗಿ ಆ ರಾಘವೇಂದ್ರ ಸ್ವಾಮಿಗಳ ಗ್ರಂಥದಲ್ಲಿ ಒಂದೆರಡರ ಸಾಮಾನ್ಯ ಪರಿಚಯವನ್ನು ಒಂದು 5-10 ನಿಮಿಷದಲ್ಲಿ ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಿಂದೆ ಪ್ರತಿ ವಾರ ಗುರುವಾರ ನಾನು ಈ ರಾಯರ ಗ್ರಂಥಗಳ ಸಾಮಾನ್ಯ ಪರಿಚಯವನ್ನು ಮಾಡಿಕೊಡ್ತಾ ಪ್ರಯತ್ನ ಪಟ್ಟಿದ್ದಾಗ ಒಂದೆರಡು ವೈಶಿಷ್ಟ್ಯಗಳನ್ನು ಹೇಳ್ತಾ ಪೇಪರ್ಗಳಲ್ಲಿ ಸಾಮಾನ್ಯ ಜನರಿಗೂ ಒಟ್ಟಲ್ಲಿ ರಾಯರ ಗ್ರಂಥದ ಒಂದು ಪ್ರಭಾವ ಅವ್ರ ಮೇಲೆ ಆಗಬೇಕು ಅನ್ನೋ ಥರ ಹಾಗೆ ಒಂದೆರಡನ್ನು ಮೆಲುಕು ಹಾಕೋದಾದರೆ, ನಾವಿವತ್ತು ಪ್ರತಿನಿತ್ಯ ಸಾಮಾನ್ಯರು ಒಂದು ದೇವ್ರ ಪೂಜೆ, ಸಂಧ್ಯಾ ವಂದನೆ ಇವುಗಳನ್ನು ಮಾಡ್ತೀವಿ. ಆ ದೇವ್ರ ಪೂಜೆ ಮಾಡಬೇಕಾದ್ರೆ ಏನು ಹೆಚ್ಚು ಮಂತ್ರ ಗೊತ್ತಿಲ್ಲದೆ ಇದ್ದರೂ ಸಾಕು. ಎಷ್ಟೋ ಸರ್ತಿ ನಮ್ಮ ಹಿಂದಿನ ಸ್ವಾಮಿಗಳು, ಯಾರು ರಾಘವೇಂದ್ರ ಮಠದ ಸುಷಮೀಂದ್ರ ತೀರ್ಥರು, ನಡೆದಾಡುವ ರಾಘವೇಂದ್ರ ಸ್ವಾಮಿಗಳು ಅಂತ ಅವ್ರು ಹೇಳ್ತಾ ಇದ್ರು, ಏನು ಬೇಡ ರಾಘವೇಂದ್ರ ಸ್ತೋತ್ರ ಹೇಳ್ಕೊಂಡು ಪೂಜೆ ಮಾಡಿರಿ ಅಂತ ಹೇಳೋರು. ರಾಘವೇಂದ್ರ ಸ್ತೋತ್ರ ಹೇಳ್ಕೊಳ್ರಿ, ನೀವು ಸಾಲಿಗ್ರಾಮಕ್ಕೆ ನೀರು ಹಾಕಿ ಅದನ್ನು ತೊಗೊಳ್ರಿ, ಅಷ್ಟು ಸಾಕು ಅಂತ ಹೇಳೋರು. ಹಾಗೆ ಆ ರಾಯರ ಸ್ತೋತ್ರದಲ್ಲಿ ಅದೆಲ್ಲ ಇರಬೇಕು, ಸುಮ್ಮನೆ ಹೇಳಲಿಲ್ಲ ಅವರು, ರಾಯರು ಹೇಳಿಸಿದ್ದಾರೆ ಅವರಿಂದ. ನಿಜವಾಗ್ಲೂ ಆ ರಾಘವೇಂದ್ರ ಅನ್ನೋ ಆ ಅಷ್ಟಾಕ್ಷರ ಮಂತ್ರದಲ್ಲೇ ವಿಶೇಷವಾಗಿ ರಾಘವೇಂದ್ರಾಯ ನಮಃ ಅಂತ ಅದನ್ನು ಅಪ್ಪಣಾಚಾರ್ಯರು ಹೇಳಿದರು. ರಾಯರ ಗ್ರಂಥಗಳನ್ನು ನೋಡಿದಾಗ ನಮಗೆ ಸ್ಪಷ್ಟವಾಗತ್ತೆ ಏನು ಅಂದರೆ ಪುರುಷ ಸೂಕ್ತ ಅಂತ ಏನಿದೆ. ಪುರುಷ ಸೂಕ್ತವನ್ನು ನಾವಿವತ್ತು ಎಷ್ಟೋ ಜನ ವಿದ್ವಾಂಸರು ಹೇಳ್ತಾರೆ. ಇಡೀ ನಿಮಗೆ ಏನು ಜೈತೀರ್ಥರು ಹೇಳಿದಂಥ ಪದ್ಯಮಾಲಾದಲ್ಲಿರುವಂಥ ಇಡೀ ದೇವ್ರ ಪೂಜೆ ಮಾಡುವ ಪದ್ಧತಿಯನ್ನೆಲ್ಲ ಪೂರ್ತಿ ಅರಗಿಸ್ಕೊಂಡು ಜೀರ್ಣಿಸ್ಕೊಂಡು ಪೂಜೆ ಮಾಡಿಕೊಂಡು 2-3 ಗಂಟೆ ಮಾಡಲಿಕ್ಕಾಗದೆ ದೇವ್ರ ಪೂಜೆನೇ ಬಿಟ್ಟುಬಿಡೋದ್ರ ಬದಲು ಏನು ಬೇಡ, ನಮ್ಮ ಗುರುಗಳಾದಂಥ ಹೈವದನ ಪುರಾಣಿಕರು ನಮ್ಮ ವಿದ್ಯಾಪೀಠದ ಪ್ರಾಂಶುಪಾಲರಾಗಿದ್ದರು. ಅವರು ಸುಲಭ ನಿತ್ಯಾನುಷ್ಠಾನ ಪದ್ಧತಿಯಲ್ಲಿ ಪುರುಷ ಸೂಕ್ತದ 16 ಮಂತ್ರಗಳು, ಆ 16 ಮಂತ್ರಗಳಿಗೆ ಸಾಮಾನ್ಯವಾದ ಕನ್ನಡದಲ್ಲಿ ಅರ್ಥನೂ ಕೊಟ್ಟು ಈ 16 ಮಂತ್ರವನ್ನು ಕಲ್ತುಕೊಂಡು ಯಾರಾದರೂ ಸಾಲಿಗ್ರಾಮ ಪೂಜೆಯನ್ನು 16 ಷೋಡಶ ಉಪಚಾರ, ಎಷ್ಟು ಭಗವಂತನಿಗೆ ಮಾಡುವಂಥ ಉಪಚಾರಗಳು 16, ಆ 16 ಧ್ಯಾನದಿಂದ ಹಿಡಿದು
ಕೊನೆಯ ಭಗವಂತನನ್ನು ಭುಜಂಗಿಸುವವರೆಗೂ ನಮಸ್ಕಾರದವರೆಗೂ 16 ರೀತಿಯಾದ ಪೂಜೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ. ಆ 16 ಮಾಡಬೇಕಾದ್ರೆ ಮೌನವಾಗಿ ಪೂಜೆ ಮಾಡಬಾರ್ದು. ಯಾವಾಗಲೂ ಏನಾದ್ರು ಮಂತ್ರ ಹೇಳಬೇಕು. ಏನು ಮಂತ್ರ ಹೇಳೋದು? ಪುರುಷ ಸೂಕ್ತ ಕಲ್ತ್ಕೊಳ್ರಿ. 16 ಪೂಜೆಗೆ 16 ಮಂತ್ರ ಹೇಳಿ. ನಿಮ್ಗೇನಾಗತ್ತೋ, ನೀರಾಗತ್ತೋ, ಹೂವಾಗತ್ತೋ, ಯಾವುದೇ ರೀತಿ ನೈವೇದ್ಯ ಆಗತ್ತೋ, ದೀಪ ಹಚ್ಚಕ್ಕಾಗತ್ತೋ, ಏನೇನಾಗತ್ತೋ ಇಲ್ಲ, ಕೊನೆಗೆ 16 ಸರ್ತಿ ಹೂ ಹಾಕ್ರಿ ಸಾಕು. 16 ಷೋಡಶೋಪಚಾರ ಪೂಜೆ ಆಗೋಯ್ತು. ಆ 16 ಮಂತ್ರಗಳ ಪುರುಷ ಸೂಕ್ತ ಏನಿದೆ ಅದರ ವೈಶಿಷ್ಟ್ಯವನ್ನು ರಾಘವೇಂದ್ರ ಸ್ವಾಮಿಗಳು ತುಂಬ ಚೆನ್ನಾಗಿ ನಮ್ಗೆ ಸರಳವಾಗಿ ತಿಳಿಸ್ಕೊಟ್ರು. ಯಾಕೆ ಪುರುಷ ಸೂಕ್ತದನ್ನು ನಾವು ದೇವ್ರ ಪೂಜೆಯನ್ನು ಮಾಡಬೇಕು? ಪುರುಷ ಸೂಕ್ತದಿಂದಾನೇ ಯಾಕೆ ಮಾಡಬೇಕು? ಬೇಕಾದಷ್ಟು ಮಂತ್ರಗಳಿದೆಯಪ್ಪ. ಶ್ರೀ ಸೂಕ್ತ ಇದೆ, ಇನ್ನೊಂದು ಸೂಕ್ತ ಇದೆ, ಹಿರಣ್ಯಗರ್ಭ ಸೂಕ್ತ ಇದೆ, ಭಾಗ್ಯ ಸೂಕ್ತ ಇದೆ, ಆ ಥರ ಬೇಕಾದಷ್ಟು ಸೂಕ್ತಗಳೆಲ್ಲ ಇದೆ. ಪುರುಷ ಸೂಕ್ತದಿಂದಾನೇ ಯಾಕೆ ಮಾಡಬೇಕು? ಇಲ್ಲ ಅದರಲ್ಲಿ 16 ಮಂತ್ರ ಇದೆಯಲ್ಲ, 16 ಪೂಜೆಗೆ ಸರಿಯಾಗತ್ತೆ, ಅದಕ್ಕೋಸ್ಕರ ಅಂದರೆ ಆ 16 ಮಂತ್ರ ಇರುವಂಥದ್ದು ಇನ್ನೂ ಬೇಕಾದಷ್ಟು ಸೂಕ್ತಗಳಿದೆ. ಪವಮಾನ ಮಂತ್ರಗಳಲ್ಲಿ ಆ ಥರ ಸೂಕ್ತಗಳು ಬೇಕಾದಷ್ಟು ಬರುತ್ತೆ. ಪುರುಷ ಸೂಕ್ತದಿಂದಾನೇ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ರಾಘವೇಂದ್ರ ಸ್ವಾಮಿಗಳು ಬಹಳ ಚೆನ್ನಾಗಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ನೋಡಿಪ್ಪ, ಸಾಮಾನ್ಯವಾಗಿ ಎಲ್ಲರೂ ಏನು ಅಂದ್ಕೊಳ್ತಾರೆ, ಭಗವಂತನ ಈ ಅನೇಕ ವಿರಾಟ್ ರೂಪವನ್ನು ತಿಳಿಸುವಂತೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಅದನ್ನೇ ಹೇಳಿದ್ದಾರೆ. ಪುರುಷ ಸೂಕ್ತದಲ್ಲಿ ಏನಿದೆ ಅಂದರೆ ಭಗವಂತನ ವಿರಾಟ್ ರೂಪ ಇದೆ. ಸಹಸ್ರಾಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಾಪಾತ್ ಸಭೂಮಿಂ ವಿಶ್ವದೋ ವೃತ್ವಾತ್ಯಾತಿಷ್ಠತ್ತಶಾಂಗುಲಂ ಅಂತೆಲ್ಲ ಹೇಳ್ತಾ ಭಗವಂತನಿಗೆ 1000 ತಲೆಗಳಿದೆ, 1000 ಭುಜಗಳಿದೆ ಅಂತೆಲ್ಲ ಹೇಳುತ್ತೆ. ಅಂದರೆ ಭಗವಂತನ ವಿರಾಟ್ ರೂಪ ಏನು ಅರ್ಜುನನಿಗೆ ತೋರಿಸಿದ ಅಂತೆಲ್ಲ ನಾವು ಹೇಳ್ತೀವಲ್ಲ, ಅಂತಹ ಒಂದು ವಿರಾಟ್ ರೂಪದ ಪರಿಕಲ್ಪನೆ ಹೇಗಿರುತ್ತೆ ಅನ್ನೋದನ್ನು ಪುರುಷ ಸೂಕ್ತ ಮಾಡಿಕೊಡ್ತಾ ಇದೆ ಅಂತ ಅಷ್ಟೇ ವ್ಯಾಖ್ಯಾನ ಮಾಡ್ತಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳು ತುಂಬ ಚೆನ್ನಾಗಿ ಇದಕ್ಕೆ ವ್ಯಾಖ್ಯಾನವನ್ನು, ಎಲ್ಲ ಶಾಸ್ತ್ರವನ್ನು ಆಲೋಡನೆ ಮಾಡಿ ಮಥನ ಮಾಡಿ ಅವರು ಅದನ್ನು ಸಿಂಪಲ್ ಆದ ಭಾಷೆಯಲ್ಲಿ ತಿಳಿಸ್ಕೊಡ್ತಾರೆ. ಏನು ಅಂದರೆ, ಪ್ರಥಮಂ ತು ಮಹತ್ ಸೃಷ್ಟೃ, ದ್ವಿತೀಯಂ ತ್ವಂಡ ಸಂಸ್ಥಿತಂ, ತೃತೀಯಂ ದೇಹಿನಾಂ ದೇಹೇ ರೂಪತ್ರಯ ಮುದಾಹೃತಂ. ಭಗವಂತನ ಸೃಷ್ಟಿಯ ವೈಚಿತ್ರ್ಯವನ್ನು ತಿಳಿಸ್ತಾ ದೇವತೆಗಳು ಮಾಡುವಂತಹ ಮಾನಸ ಪೂಜೆಯನ್ನು ತಿಳಿಸ್ಕೊಡೋದಕ್ಕೆ ಪುರುಷ ಸೂಕ್ತ ಹೊರಟಿದೆ ಅಂತ ಹೇಳ್ತಾರೆ. ಇದಕ್ಕೆ ಅನೇಕ ರೀತಿ ರೆಫರೆನ್ಸಸ್ ಕೊಡ್ತಾರೆ. ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ ಅಂತ ರಾಘವೇಂದ್ರ ಸ್ವಾಮಿಗಳು. ಅವ್ರು ಏನು ಹೇಳಬೇಕಾರೋ ಅದಕ್ಕೊಂದು ಕೋಟ್ ಮಾಡ್ತಾರೆ, ರೆಫರೆನ್ಸ್ ಕೊಡ್ತಾರೆ. ದೊಡ್ಡವರು ಏನು ಹೇಳಿದಾರೋ ಆ ಮಾತನ್ನು ತೆಗೆದು ಎತ್ತಿ ಹೇಳ್ತಾರೆ ಅಷ್ಟೇ. ನಂದೇನಿಲ್ಲ ಇದರಲ್ಲಿ. ನೋಡಿ, ಆಗಲೇ ಮಧ್ವಾಚಾರ್ಯ ಹೇಳ್ಬಿಟ್ಟಿದ್ದಾರೆ, ಜೈತೀರ್ಥರಲ್ಲ ಅವಾಗಲೇ ಹೇಳಿದ್ದಾರೆ, ಆಗಲೇ ಇಂಥ ಪುರಾಣದಲ್ಲಿ ಬಂದಿದೆ ಅನ್ನೋ ಮಾತುಗಳನ್ನು ತೆಗೆದು ಉದಾಹರಿಸಿ ಹೇಳುವಂಥ ಸ್ಪೆಷಾಲಿಟಿ ರಾಘವೇಂದ್ರ ಸ್ವಾಮಿಗಳು. ಯಾವತ್ತಿಗೂ ಅವ್ರು ಏನು ಮಾಡಿದ್ರು ಅದಕ್ಕೆ ಒಂದೇ ಒಂದು ಪೈಸದಷ್ಟು ಕ್ರೆಡಿಟ್ ತೊಗೊಳ್ತಾ ಇರಲಿಲ್ಲ ರಾಘವೇಂದ್ರ ಸ್ವಾಮಿ. ಏನು ಮಾಡಿದ್ರು ಇದು ನಾನೇನು ಹೊಸದು ಹೇಳಿಲ್ಲ, ನೋಡಿ ಅಲ್ಲಾಗಲೇ ಜೈತೀರ್ಥರು ಹೇಳಿದ್ದಾರೆ, ಅದನ್ನು ತೆಗೆದು ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಇದು ದೊಡ್ಡದು. ಇವತ್ತು ನಾವು ಇವರು ಮಾಡಿರೋ ಪುಸ್ತಕಗಳನ್ನು ವಿಷಯ ತೆಗೆದು ನಾವು ಹೇಳಿ ನಾನೇ ಏನೋ ಹೊಸದು ಹೇಳಿದೆ ಅನ್ನೋ ಥರ ಅಂತ ಹೇಳ್ತೀವಿ. ಆದರೆ ರಾಘವೇಂದ್ರ ಸ್ವಾಮಿಗಳು ಇದಕ್ಕೆ ಟೋಟಲಿ ಆಪೋಸಿಟ್. ಅವರೇ ಅನೇಕ ವಿಚಾರಗಳನ್ನು, ಸಂಶೋಧನೆಗಳನ್ನು ಮಾಡಿ ಅದನ್ನು ಸರಳವಾದ ರೀತಿಯಲ್ಲಿ ತಿಳಿಸಿ ಎಲ್ಲ ಇವರು ಹೇಳಿದ್ದಾರೆ ನೋಡಿ ಅಂತ ಅವ್ರ ಹೆಸರು ಕೂಡ ಕೇಳಿರಲಿಲ್ಲ. ಇವರೇ ಅವ್ರನ್ನ ಹುಡುಕಿ ಅವ್ರ ಹೆಸರು ಹೇಳಿ ಆ ಗ್ರಂಥನೂ ಹೇಳಿ ಇವರು ಹೇಳಿದ್ದಾರೆ, ನಾ ಸುಮ್ಮನೆ ನಿಮಗೆ ಜಸ್ಟ್ ಅದನ್ನು ಕೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಅವರ ಸ್ಪೆಷಾಲಿಟಿ. ಭಗವಂತನ ಸೃಷ್ಟಿ 3 ಥರ ಅಂತೆ. ಒಂದು ಮಹತ್ ಸೃಷ್ಟಿ, ಇಡೀ ಬ್ರಹ್ಮಾಂಡವನ್ನು ಭಗವಂತ ಏನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ, ಇದು ಒಂದು ಸೃಷ್ಟಿ. ಆದರೆ ಎರಡನೇದು ದ್ವಿತೀಯಂ ತ್ವಂಡ ಸಂಸ್ಥಿತಂ, ಈ ಬ್ರಹ್ಮಾಂಡದ ಒಳಗಡೆ ಇರುವಂತಹ ನಮ್ಮೆಲ್ಲರ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ತಿಳಿಸುವಂತಹದ್ದು ಆ ಭಗವಂತನ ಸೃಷ್ಟಿಯ ಪ್ರಕಾರವನ್ನು ತಿಳಿಸುವಂಥ ಇನ್ನು ಎರಡನೇ ಸೃಷ್ಟಿ. ಮೂರನೇದ್ದು ನಮ್ಮೊಳಗಡೆ ಭಗವಂತನ ಅನೇಕ ರೂಪಗಳು. ತೃತೀಯಂ ದೇಹಿನಾಂ ದೇಹೇ ರೂಪತ್ರಯ ಮುದಾಹೃತಂ. ದೇಹಿನಾಂ ದೇಹೆ, ನಮ್ಮ ದೇಹದ ಒಳಗಡೆ ಭಗವಂತನ ಯಾವ್ಯಾವ ರೂಪಗಳಿವೆ, ಅನೇಕ ಬೃಹತಿ ಸಹಸ್ರ ರೂಪಗಳು ಏನಿದೆಯಲ್ಲ ಅವುಗಳು ಹೇಗಿವೆ, ಯಾವ್ಯಾವ ಅಂಗಗಳಲ್ಲಿ ಯಾವ್ಯಾವ ಭಗವಂತನ ರೂಪ ಇದೆ, ಯಾವ ರೀತಿಯಾದ ಚಿಂತನೆಯನ್ನು ನಾವು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಭಗವಂತನು ಆ ಭಗವತ್ ರೂಪಗಳ ಸೃಷ್ಟಿಯನ್ನು ಎಲ್ಲೆಲ್ಲಿ ಇಟ್ಟಿದ್ದಾನೆ ಅನ್ನೋದನ್ನು ತಿಳಿಯೋದು ಭಗವಂತನ ಮತ್ತೊಂದು ಸೃಷ್ಟಿಯ ಪ್ರಕಾರದ ಅರಿವು. ಹೀಗಾಗಿ ಈ 3 ರೀತಿಯಾದ ಭಗವಂತನ ಸೃಷ್ಟಿಯ ಪರಿಕಲ್ಪನೆಯನ್ನು ತಿಳಿಸಿಕೊಡುವಂತಹದ್ದು ಪುರುಷ ಸೂಕ್ತ ಆಗಿದೆ. ಇಷ್ಟು ಮಾತ್ರ ಅಲ್ಲದೆ ಆದ್ದರಿಂದ ಇಡೀ ಭಗವಂತನ ಸೃಷ್ಟಿಯ ಚಿಂತನೆಯನ್ನು ಮಾಡಿ ಭಗವಂತನಿಗೆ ನಾವು ಅರ್ಪಣೆ ಮಾಡ್ತಾ ಇದ್ದೀವಿ. ಇದು ನಿಜವಾದ ಪೂಜೆ ಅಲ್ವಾ? ದೇವರು ಏನು ಮಾಡಿದಾನೋ ನೀನು ಇದು ಮಾಡಿದಿ ಅಂತ ಹೇಳೋದೇ ದೊಡ್ಡ ವಿಚಾರ. ಇವತ್ತು ಯಾರಾದರೂ ನಮ್ಗೆ ಉಪಕಾರ ಮಾಡಿದ್ರೆ ನೀವು ಇದು ಮಾಡಿದ್ರಿ ಅಂತ ಹೇಳಿದ್ರೆ ಸಾಕು, ಅವ್ರು ಖುಷಿ ಆಗುತ್ತೆ. ಪರವಾಗಿಲ್ಲಪ್ಪ, ನಾನು ಮಾಡಿದ್ದೀನಿ, ಇನ್ನೂ ನೆನಪಿಟ್ಕೊಂಡಿದ್ದಾನೆ. ದೇವರು ಇಷ್ಟು ದೊಡ್ಡ ಸೃಷ್ಟಿ ಮಾಡ್ದ, ಅದರೊಳಗೆ ನಮ್ಮ ಸೃಷ್ಟಿ ಮಾಡ್ದ, ನಮ್ಮೊಳಗಡೆ ಬೇಕಾದಷ್ಟು ತನ್ನ ಭಗವದ್ ರೂಪಗಳನ್ನು ಒಳಗಡೆ ಇಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ನಾವು ಯಾವುದು ಜ್ಞಾಪಿಸ್ಕೊಳ್ದೇ ಇದ್ರೆ ಹೇಗೆ? ಅದಕ್ಕೆ 3 ರೀತಿಯಾದ ಭಗವಂತನ ಸೃಷ್ಟಿಯ ಚಿಂತನೆಯನ್ನು ಮಾಡಿಕೊಂಡು ನೀನು ಸೃಷ್ಟಿ ಮಾಡಿದ್ದೀಯಾ, ಈಗ ನನ್ನ
ಸಂರಕ್ಷಣೆಯನ್ನು ಮಾಡಪ್ಪ ಅಂತ ಕೇಳ್ಕೊಳ್ಳೋದೇ ನಿಜವಾದಂತಹ ಪೂಜೆ ಅಂತ ರಾಘವೇಂದ್ರ ಸ್ವಾಮಿಗಳು 3 ರೀತಿಯಾದ ಸೃಷ್ಟಿಯ ಚಿಂತನೆಯನ್ನು ತಿಳಿಸಿಕೊಡುವ ಸೂಕ್ತ ಪುರುಷ ಸೂಕ್ತ ಆಗಿದೆ. ಆದ್ದರಿಂದ ಭಗವಂತನನ್ನು ನಿಜವಾದ ಅವನು ಮಾಡಿರೋ ಕೆಲಸಗಳನ್ನು ನಾವು ಚಿಂತನೆ ಮಾಡೋದೇ ದೇವ್ರ ಪೂಜೆ ಅಂತ ಅರ್ಥ. ನಾವು ಪೂಜೆ ಮಾಡೋದನ್ನ ಏನರ್ಥ, ಯಾರೋ ಬರ್ತಾರೆ ನಾವು ಬೇಕಾದಷ್ಟು ಹೊಗಳ್ತೀವಿ, ಹೊಗಳೋದು ಅಂದ್ರೆ ಏನರ್ಥ, ಅವರು ಮಾಡಿರೋ ಸಾಧನೆಯ ಚಿಂತನೆ ಅಂತ ಅರ್ಥ. ಹಾಗೆ ಭಗವಂತನು ಮಾಡಿರುವಂತಹ ಉಪಕಾರದ ಚಿಂತನೆಯೇ ಭಗವಂತನಿಗೆ ಮಾಡುವಂಥ ಪೂಜೆ. ಇದನ್ನು ಬಹಳ ಚೆನ್ನಾಗಿ ರಾಘವೇಂದ್ರ ಸ್ವಾಮಿಗಳು ತಿಳಿಸಿ, ಇಷ್ಟು ಮಾತ್ರ ಅಲ್ಲ, ಒಂದೊಂದು ಮಂತ್ರವನ್ನು ನಾವು ನೋಡ್ತಾ ಹೋದರೆ ಗೊತ್ತಾಗತ್ತೆ. ಏನು ಅಂತ ಹೇಳಿದ್ರೆ, ಯತ್ಪುರುಷೇಣ ಹವಿಷಾ ಅಬದ್ನನ್ ಪುರುಷಂ ಪಶುಂ ಅಂತೆಲ್ಲ ಈ ಅನೇಕ ಮಾತುಗಳು ಬರುತ್ತೆ. ಇವುಗಳಿಂದೆಲ್ಲ ಏನು ಗೊತ್ತಾಗತ್ತೆ ಅಂದರೆ, ಆ ಭಗವಂತ ಪಶುವನ್ನು ಯಾವುದೋ ಕಟ್ಟಾಕಿ ಅಥವಾ ಪಶುಪತಿಯಾಗಿರ್ತಕ್ಕಂಥ ರುದ್ರದೇವರನ್ನ ಪೂಜೆ ಮಾಡ್ತಾ ಇದ್ದಂಗೆ ಇದೆಯಲ್ರಿ ಇದು, ಎಲ್ಲಿ ವಿಷ್ಣು ಎಲ್ಲಿ ಬಂದಾರೆ ಇಲ್ಲಿ. ಅದ್ರ ಜೊತೆಗೆ ಯತ್ಪುರುಷೇಣ ಹವಿಷಾ, ಇನ್ನು ಬ್ರಹ್ಮದೇವರ ಬಗ್ಗೆ ಇಲ್ಲಿ ಹೇಳ್ದಂಗಿದೆ. ಎಷ್ಟೋ ಕಡೆ ಬ್ರಹ್ಮದೇವರ ಸ್ತೋತ್ರ ಮಾಡಿದಾಗಿದೆ, ರುದ್ರದೇವರ ಸ್ತೋತ್ರ ಮಾಡಿದಾಗಿದೆ. ನೀವು ನೋಡಿದ್ರೆ ಪುರುಷ ಅಂತ ಹೇಳಿದ್ರೆ ಭಗವಂತನ ಸ್ತೋತ್ರ ಆಯಿತು ಅಂತ ಹೇಳ್ತಾ ಇದ್ರೆ ಹೇಗೆ ಅನ್ನೋ ಸಾಮಾನ್ಯವಾದ ಪ್ರಶ್ನೆ ಮಾಡಿಕೊಂಡ್ರೆ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಉತ್ತರ ಕೊಡ್ತಾರೆ. ಏನು ಅಂದರೆ ನೋಡ್ರಿ, ಯತ್ಪುರುಷೇಣ ಹವಿಷಾ ಅಂದರೆ ಬ್ರಹ್ಮದೇವರನ್ನು ಎಲ್ಲ ದೇವತೆಗಳೂ ಸೇರಿಕೊಂಡು ಹವಿಸ್ಸನ್ನಾಗಿ ಮಾಡಿಕೊಂಡ್ರಂತ. ಯಾಕಂದರೆ ನಿಜವಾದ ಜ್ಞಾನಿಗಳು ಅವರೇ ತಾನೆ. ಪರಶುಕ್ಲ ತ್ರಯರಲ್ಲಿ ನಮ್ಮ ಕೈಗೆ ಸಿಗುವಂಥವ್ರು, ಅಂದರೆ ನಾವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡು ನಮಗೆ ಅನುಗ್ರಹ ಮಾಡುವವರು ಯಾರು? ವಾಯುದೇವರ, ಬ್ರಹ್ಮದೇವರೇ ತಾನೆ. ಆದ್ದರಿಂದ ಬ್ರಹ್ಮದೇವರನ್ನೇ ಹವಿಸ್ಸನ್ನಾಗಿ ಮಾಡಿಕೊಂಡು ದೇವರಿಗೆ ಇಷ್ಟವಾಗಿರುವಂಥವ್ರು, ತುಂಬ ಇಷ್ಟವಾಗಿರುವಂಥವ್ರು ಇಬ್ಬರಂತೆ. ಒಂದು ಲಕ್ಷ್ಮೀದೇವಿ, ಇನ್ನೊಂದು ಬ್ರಹ್ಮದೇವರಂತೆ. ಲಕ್ಷ್ಮೀದೇವಿ ಯಾವಾಗಲೂ ದೇವ್ರ ಜೊತೆನೇ ಅಲ್ಲೇ ಇರ್ತಾಳೆ, ಅವನು ಇದ್ದ ಕಡೆ ಎಲ್ಲ ಹೋಗ್ತಾ ಇರ್ತಾಳೆ. ಇನ್ನೊಬ್ಬರು ಬ್ರಹ್ಮದೇವರು, ಜಗತ್ತಿನ ಸೃಷ್ಟಿಯಾದಿಗಳನ್ನೆಲ್ಲ ಮಾಡಿಕೊಂಡು ನಾವು ಕೇಳಿದ್ದನ್ನೆಲ್ಲ ಕೊಟ್ಕೊಂಡು ನಮಗೆ ಅನುಗ್ರಹ ಮಾಡ್ತಾರೆ. ಸೊ ದೇವ್ರಿಗೆ ಹಾಗಾದ್ರೆ ಏನು ಕೊಡಬೇಕು? ಲಕ್ಷ್ಮೀದೇವಿ ಅಲ್ಲೇ ಇದ್ದಾಳೆ, ಅವಳನ್ನೇನು ಕೊಡೋದು ನಾವು? ಹಾಗಾಗಿ ಬ್ರಹ್ಮದೇವರನ್ನ ದೇವ್ರಿಗೆ ತೊಗೊಂಡೋಗಿ ಅರ್ಪಿಸಿದ್ರೆ ಭಗವಂತನ ಖುಷಿಯಾಗುತ್ತೆ. ಅದಕ್ಕೇನೆ ಏನು ಮಾಡಿದ್ರಂತೆ, ಎಲ್ಲ ದೇವತೆಗಳು ಸೇರಿ ದೇವ್ರಿಗೆ ಏನು ನೈವೇದ್ಯ ಮಾಡೋಣ ಅಂತ ಯೋಚನೆ ಮಾಡಿ, ಯತ್ಪುರುಷೇಣ ಹವಿಷಾ, ಇಡೀ ಬ್ರಹ್ಮದೇವರನ್ನೇ, ಪುರುಷ ಅಂದರೆ ಇಲ್ಲಿ ಬ್ರಹ್ಮದೇವರು, ಆ ಬ್ರಹ್ಮದೇವರನ್ನೇ ಹವಿಷನ್ನಾಗಿ ಮಾಡಿಕೊಂಡು ದೇವತೆಗಳು ಭಗವಂತನ ಪಾದಗಳಿಗೆ ಅರ್ಪಣೆ ಮಾಡಿದ್ರು. ಖುಷಿ ಆಯ್ತಂತ. ಅವ್ರ ಮಗನ್ನ ತೊಗೊಂಡೋಗಿ ಅವ್ರಿಗೆ ಒಪ್ಪಿಸಿದ್ರೆ ತಂದೆ ತಾಯಿಗಳೇ ಅದಕ್ಕಿಂತ ಇನ್ನೇನು ದೊಡ್ಡದು ಬೇಕು, ಬೇರೆ ಗಿಫ್ಟ್ಗಳೇ ಬೇಡ. ಆದ್ದರಿಂದ ಆ ಬ್ರಹ್ಮದೇವರನ್ನು ತೆಗೆದುಕೊಂಡು ಹೋಗಿ ನೈವೇದ್ಯ ಮಾಡಿದ್ರು ಅಂತ ಹೇಳೋದನ್ನು ಹೇಳಿಕೊಂಡು ನಾವು ಪೂಜೆ ಮಾಡಬೇಕಾದ್ರೆ ನಾವು ನೈವೇದ್ಯ ಮಾಡಿದ್ರೆ ದೇವರಿಗೆ ಇನ್ನೇನು ತೃಪ್ತಿ ಆಗದೆ ಇನ್ನೇನಾಗುತ್ತೆ? ಹಿಂದೆ ದೇವತೆಗಳು ಮಾಡಿದ ನೈವೇದ್ಯವನ್ನು ಜ್ಞಾಪಿಸ್ಕೊಂಡು ನೀವು ನೈವೇದ್ಯ ಮಾಡ್ತಾ ಇದ್ದೀರಾ, ನಿಮಗೂ ಅದೇ ರೀತಿ ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾನೆ. ಹೀಗೆ ರಾಘವೇಂದ್ರ ಸ್ವಾಮಿಗಳು ಎಷ್ಟು ಇನ್ಡೆಪ್ತು ಹೋಗಿ ಒಂದೊಂದು ವಿಚಾರವನ್ನು ಇನ್ಡೆಪ್ತು ಹೋಗಿ ವಿಸ್ತಾರವಾಗಿ ಅದರೊಳಗೆ ಹೊಕ್ಕು ಅದನ್ನು ನೋಡಿ ದೇವತೆಗಳು ಈ ರೀತಿಯಾದ ಬ್ರಹ್ಮದೇವರನ್ನ ನೈವೇದ್ಯ ಮಾಡಿದ್ರು, ಆ ವಿಚಾರ ಇಲ್ಲಿ ಬರ್ತಾ ಇದೆ. ನಾವು ಇದನ್ನೇ ಇಟ್ಕೊಂಡು ನೈವೇದ್ಯ ಮಾಡಿದ್ರೆ ದೇವ್ರಿಗೆ ಯಾಕೆ ಖುಷಿ ಆಗಲ್ಲ? ಅದರ ನೈವೇದ್ಯದ ಮಂತ್ರ ಇದಕ್ಕಿಂತ ದೊಡ್ಡದು ಇನ್ನೇನಾಗುತ್ತೆ? ಆದ್ದರಿಂದ 16 ಪೂಜೆಗಳಲ್ಲಿ ನೈವೇದ್ಯನೋ ಒಂದು, ಆ ನೈವೇದ್ಯ ಮಾಡ್ಬೇಕಾದ್ರೆ ಈ ಮಂತ್ರ ಹೇಳ್ರಿ ಅಂದು. ಹೀಗಾಗಿ ಇಂಥ ರಾಘವೇಂದ್ರ ಸ್ವಾಮಿಗಳು ಒಂದೊಂದು ವಿಚಾರಗಳನ್ನು ಅನಲೈಸ್ ಮಾಡಿ ಆ ಪುರುಷ ಸೂಕ್ತದಲ್ಲಿ ಒಂದೊಂದು ಮಂತ್ರಗಳಿರುವಂತಹ ವೈಶಿಷ್ಟ್ಯ, ಅದರ ಮಹಿಮೆ, ಇವುಗಳನ್ನೆಲ್ಲ ತಿಳಿಸ್ತಾ ದೇವತೆಗಳು ಒಟ್ಟಾರೆ ಎಲ್ಲರೂ ಸೇರಿ ಆ ಬ್ರಹ್ಮದೇವರನ್ನ ಕೊಡೋದು ಅಂದ್ರೆ ಏನು ಅರ್ಥ ಆಗರ? ಕೈಯಲ್ಲಿ ಇಟ್ಕೊಂಡು ತೊಗೊಂಡೋಗಿ ಹಿಂಗೆ ಕೊಟ್ರ? ಇಲ್ಲ. ಆ ಬ್ರಹ್ಮದೇವರನ್ನ ಕರ್ಕೊಂಡು ಅವರನ್ನು ಇವರು ನಿನಗೆ ಸಂಬಂಧಪಟ್ಟವರು, ಇವರಿಗೆ ಮಾಡಿದ ಅನುಗ್ರಹವನ್ನೇ ನಮಗೂ ಮಾಡಪ್ಪ ಅಂತ ಕೇಳ್ಕೊಳ್ಳೋ ಅಂಥದ್ದು ಮಾನಸ ಪೂಜೆ ಮಾಡಿದ್ದೀವರು. ಇವ್ರು ಕೈಯಲ್ಲಿ ತೊಗೊಂಡೋಗಿ ಇಟ್ಕೊಂಡು ಕೊಟ್ಟಿದ್ದಲ್ಲ. ಹಾಗಾಗಿ ನಾವು ಕೂಡ ಬೇಕಾದಷ್ಟು ನೈವೇದ್ಯ ಎಲ್ಲ ಇಟ್ಟಿರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಹಳವನಕಟ್ಟೆ ಗಿರಿಯಮ್ಮನ ಸಂದರ್ಭದಲ್ಲಿರುವಂತೆ ಬೇಕಾದಷ್ಟು ಪೂಜೆ ಆಗ್ತಾ ಇರುತ್ತೆ. ಆದರೆ ನೋಡಿದ್ರೆ ಇವತ್ತು ನಾನು ಹೊಸ ಚಪ್ಪಲಿ ತೊಗೊಂಬೆ, ಚಪ್ಪಲಿ ಎಲ್ಲ ಸೌದೋಗಿದೆ ಅಂತ ಒಳಗಡೆ ಕೂತ್ಕೊಂಡು ಚಿಂತನೆ ಮಾಡಿದ್ರೆ ಏನು ಪ್ರಯೋಜನ? ಹಾಗಾಗಬಾರ್ದು. ಹಾಗೆ ಬೇಕಾದಷ್ಟು ನೈವೇದ್ಯ ಮಾಡೋದಕ್ಕಿಂತ ಪುರುಷ ಸೂಕ್ತದಿಂದ ಮಾಡುವುದರ ಉದ್ದೇಶ ಏನು ಅಂದರೆ ದೇವತೆಗಳು ಮಾಡಿದಂತೆ ಮನಸಾರೆ ಮಾಡಿರಿ ಅಂತ. ಮಾನಸ ಪೂಜೆಯನ್ನು ಆ ದೇವತೆಗಳು ಮಾಡಿದ್ರು ಅಂತ ತಿಳಿಸುವಂಥ ಸೂಕ್ತ ಪುರುಷ ಸೂಕ್ತ. ಆದ್ದರಿಂದ ಮನಸ್ಸನ್ನು ಕ್ಲಿಯರ್ ಆಗಿಟ್ಕೊಂಡು ಭಗವಂತನಿಗೆ 16 ಉಪಚಾರಗಳನ್ನು ಸಮರ್ಪಣೆ ಮಾಡೋದೇ ಪುರುಷ ಸೂಕ್ತದ ಮುಖ್ಯ ಉದ್ದೇಶ. ಆದ್ದರಿಂದ ಈ ಪುರುಷ ಸೂಕ್ತನೇ ಇಟ್ಟುಕೊಂಡು ನೀವು 16 ಪೂಜೆಗಳನ್ನು ಮಾಡಿರಿ ಅಂಥೇಳಿ ಆ ಷೋಡಶೋಪಚಾರ ಪೂಜೆ ಮಾಡಲಿಕ್ಕೆ ನಿಜವಾದ ಶ್ರೇಷ್ಠವಾದ ಮಂತ್ರ ಈ ಪುರುಷ ಸೂಕ್ತದ ಮಂತ್ರಗಳು ಅಂತ ರಾಘವೇಂದ್ರ ಸ್ವಾಮಿಗಳು ತುಂಬ ಚೆನ್ನಾಗಿ ಸರಳವಾದ ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಯಥಾಹಿ ಪೌರುಷಂ ಸೂಕ್ತಂ ವಿಷ್ಣೋರೇವ ಅಭಿದಾಯಕಂ
ನಥಥಾ ಸರ್ವವೇದಾಶ್ಚ ವೇದಾಂಗಾಣಿ ಚ ಭಾರತ ಅಂತ ಶಾಸ್ತ್ರದಲ್ಲೂ ಮಾತು ಬಂದಿದೆ. ಆದ್ದರಿಂದಲೂ ನಾವು ಪುರುಷ ಸೂಕ್ತದಿಂದಲೇ ಮಾಡಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಏನರ್ಥ ಇದ್ರದ್ದು? ಯಥಾಹಿ ಪೌರುಷಂ ಸೂಕ್ತಂ, ಯಾವ ರೀತಿಯಾಗಿ ಪುರುಷನಾಮಕನಾಗಿರ್ತಕ್ಕಂಥ ಭಗವಂತನಿಗೆ ಸಂಬಂಧಪಟ್ಟ 16 ಮಂತ್ರಗಳ ಸೂಕ್ತ ಇದೆಯಲ್ಲ, ಪೌರುಷ ಸೂಕ್ತ, ಈ ಪುರುಷ ಸೂಕ್ತ ಎಷ್ಟು ಚೆನ್ನಾಗಿ ಭಗವಂತನನ್ನೇ ತಿಳಿಸಿಕೊಡತ್ತೆ. ಆಗಲೇ ಆಚಾರ್ಯ ಹೇಳಿದ್ರಲ್ಲ, ಏವ ಅಂತ ಹೇಗೆ ಇಟ್ಕೊಳ್ಬೇಕು, ಹಾಗೆ ಭಗವಂತನನ್ನೇ ತಿಳಿಸಿಕೊಡುವ ಮಂತ್ರ. ಹಾಗಾದರೆ ವೇದದ ಬೇರೆ ಮಂತ್ರಗಳು ಯಾವುದು ದೇವರನ್ನು ತಿಳಿಸಲ್ವಾಗರೆ? ಹಾಗಲ್ಲ, ವಿಷ್ಣೋರೇವಾಭಿದಾಯಕಂ, ಇಲ್ಲಿ ವಿಷ್ಣುವನ್ನೇ ತಿಳಿಸಿಕೊಡುತ್ತೆ. ಬೇರೆ ವಿಚಾರಗಳು ಹೆಚ್ಚು ಇಲ್ಲಿ ಮೇಲ್ ಕಾಣಿಸಲ್ಲ. ಆದರೆ ಬೇರೆ ಮಂತ್ರಗಳೆಲ್ಲ ಆಗ್ಬೇಕಾರೆ ಇದೇನೋ ಬೇರೆ ಥರ ಹೇಳ್ದಂಗೂ ಇದೆ, ಇನ್ಯಾರನ್ನೋ ಕೊಂಡಾಡ್ತಾ ಇದ್ದಂಗಿದೆ. ಈಗ ಅಗ್ನಿ ಸೂಕ್ತ ಇದೆ, ಎಲ್ಲ ವೇದ ಪ್ರತಿಯೊಂದು ಮಂತ್ರ ಒಂದೊಂದು ಅಕ್ಷರವೂ ದೇವರನ್ನೇ ಹೇಳೋದು, ಪರಮಾತ್ಮನನ್ನೇ, ನಾರಾಯಣನನ್ನೇ. ಆದರೂ ಕೆಲವು ಸರ್ತಿ ನಮ್ಮ ಸಾಮಾನ್ಯ ಜನರಿಗೆ ಅದರ ನಾಲೆಡ್ಜ್ ಇಲ್ಲದೆ ಇದ್ದಾಗ ಅಗ್ನಿಮೀಳೆ ಪುರೋಹಿತಂ, ಅಗ್ನಿಯನ್ನು ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ ಅಂತ ಹೇಳ್ದಂಗಾಗತ್ತೆ. ಆದರೆ ಅಗಂ ನಯತೀತಿ ಅಗ್ನಿಹಿ, ದೇವರ ನಾವು ಕೊಟ್ಟಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥವನು ಅವನು. ಆದ್ದರಿಂದ ಅವನು ಬರೀ ಅಂಬ್ಯಾಸಿಡರ್ ಅಷ್ಟೇ, ಅವನು ಕೊಟ್ಟಿದ್ದನ್ನು ತೆಗೆದುಕೊಂಡು ಹೋಗಿ ಕೊಡುವಂಥ ಪೋಸ್ಟ್ ಮ್ಯಾನ್ ಅಷ್ಟೇ. ಅವನು ನಿಜವಾದಂತಹ ಪ್ರಜ್ವಲಿಸುವಂತಹ ಪ್ರಕಾಶಮಾನನಾದಂತಹ ನಿತ್ಯ ಪ್ರಕಾಶಮಾನನಾದ ಭಗವಂತನೇ ಅಗ್ನಿ. ಆದ್ದರಿಂದ ಅವನ ಬಗ್ಗೆನೇ ಇಲ್ಲಿ ಹೇಳ್ತಾರೆ. ಆದರೆ ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ, ಡೌಟ್ ಬರುತ್ತಿಲ್ಲ. ಅಗ್ನಿ ಅಂತ ಹೇಳಿದ್ರೆ ಯಾರಾದರೂ ಅಗ್ನಿ ತೊಗೊಂಬಂದ್ರಿ ಅಂದರೆ ತೊಗೊಂಬಂದು ಬೆಂಕಿ ತೊಗೊಂಬಂದು ಇಡ್ತಾರೆ ಇದ್ರಲ್ಲಿ. ಆದರೆ ಇಲ್ಲಿ ಪುರುಷ ಸೂಕ್ತದಲ್ಲಿ ಆ ರೀತಿಯಾದಂತಹ ಡೌಟ್ಗಳಿಗೆ ಅವಕಾಶವೇ ಇಲ್ಲ. ಅದನ್ನೇ ಶಾಸ್ತ್ರ ಹೇಳಿದ್ದು, ಯಥಾಹಿ ಪೌರುಷಂ ಸೂಕ್ತಂ ವಿಷ್ಣೋರೇವಾಭಿದಾಯಕಂ, ವಿಷ್ಣುವನ್ನೇ ಪರಿಪೂರ್ಣವಾಗಿ ಯಾವ ರೀತಿಯ ಪುರುಷ ಸೂಕ್ತ ತಿಳಿಸುತ್ತೋ ಅಷ್ಟು ಸ್ಪಷ್ಟವಾಗಿ ಬೇರೆ ಮಂತ್ರಗಳು ಸಾಮಾನ್ಯ ಜನರಿಗೆ, ಮಂದಮತಿಗಳಿಗೆ ತಿಳಿಸಿಕೊಡಲ್ಲ. ಆದ್ದರಿಂದ ನಥಥಾ ಸರ್ವವೇದಾಶ್ಚ ವೇದಾಂಗಾನಿ ಚ ಭಾರತ, ವೇದಾಂಗಗಳಾಗಲಿ ವೇದಗಳಾಗಲಿ ಅಷ್ಟು ಸ್ಪಷ್ಟವಾಗಿ, ಅಷ್ಟು ಕ್ಲಿಯರ್ ಆಗಿ, ಅಷ್ಟು ಸಿಂಪಲ್ ಆಗಿ ಭಗವಂತನನ್ನೇ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯಾವುದು ತಿಳಿಸಿಕೊಡಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಶಾಸ್ತ್ರದ ಇಷ್ಟೆಲ್ಲ ಹೇಳಿ ಲಾಸ್ಟಲ್ಲಿ ಮಾತು ಹೇಳ್ತಾರೆ. ದೇರ್ಫೋರ್ ನಾ ಹೇಳೋದಕ್ಕೆ ರೆಫರೆನ್ಸು ಇದೆ, ಆದ್ದರಿಂದ ಇದರಿಂದಾನೇ ಪೂಜೆ ಮಾಡಿ ಅಂಥೇಳಿ ರಾಘವೇಂದ್ರ ಸ್ವಾಮಿಗಳು ಇಂಥ ಅನೇಕ ರೆಫರೆನ್ಸ್ಗಳನ್ನೆಲ್ಲ ಕೊಟ್ಟು ನಾವೆಲ್ಲರೂ ಕೂಡ ನಿತ್ಯ ಪೂಜೆ ಮಾಡಬೇಕಾದ್ರೆ, ಕೊನೆಗೆ ಸಾಲಿಗ್ರಾಮ ಪೂಜೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಪುರುಷ ಸೂಕ್ತನಾದರೂ ಕಲ್ತುಕೊಂಡು ಪ್ರತಿ ದಿವಸ ಪೂಜೆ ಮಾಡಿರಿ ಅನ್ನೋ ಒಂದು ಸಂಸ್ಕಾರವನ್ನು ಕೂಡ ಹಾಕಿಕೊಟ್ಟವರು ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದ ಅಂಥ ಮಹಾಮಹಿಮರ ಆರಾಧನೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಆ ಭಗವಂತನನ್ನು ಪುರುಷ ಅಂತ ಕರೆಯೋದಕ್ಕೆ ಒಂದು ವೈಶಿಷ್ಟ್ಯ ಇದೆ. ಪೂರ್ಷು ಅಂದರೆ ಎಲ್ಲ ದೇಹಗಳಲ್ಲಿ, ಅದು ಜೀವವಾಗಲಿ ಜಡವಾಗಲಿ ಪ್ರತಿಯೊಂದರಲ್ಲೂ ಆ ಭಗವಂತ ನೆಲೆಸಿದ್ದಾನೆ. ಆದ್ದರಿಂದ ಪೂರ್ಷು ಶೇತೆ, ಪೂರ್ಷು ಶೇತೆ, ಯಾರು ನಮ್ಮ ಎಲ್ಲ ದೇಹಗಳಲ್ಲೂ ಪ್ರತಿಯೊಬ್ಬರು, ಅವನು ದುಷ್ಟನಾಗಿರಲಿ, ಅವನು ತಮೋಯೋಗ್ಯನಾಗಿರಲಿ, ಎಲ್ಲರ ಒಳಗಡೆನೂ ದೇವರು ಇದ್ದು ಅವನ ಪ್ರೇರಣೆಯನ್ನು ಮಾಡ್ತಾ ಇದ್ದಾನೆ. ಆದರೆ ಅವನ ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತ ಅರಿತುಕೊಂಡು ಸಾಧನೆ ಮಾಡುವವ ಸಾಧಕನಾಗ್ತಾನೆ. ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಅಹಂಕಾರದೇನೋ ಅಂಧದ ನಮಸ್ಸಿಗೆ ಹೋಗ್ತಾನೆ. ಆದ್ದರಿಂದ ಎಲ್ಲರಲ್ಲೂ ಕೂಡ ಭಗವಂತನ ಒಳಗಡೆ ಇರೋದ್ರಿಂದ ಅವನನ್ನು ಪುರುಷ ಅಂತ ಕರೀತಾರೆ. ಅಂತಹ ಪುರುಷನಾಮಕನಾಗಿರ್ತಕ್ಕಂಥ ಭಗವಂತನ ಚಿಂತನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಬಹಳ ವಿಶೇಷವಾಗಿ ತಿಳಿಸಿಕೊಟ್ಟಂತಹ ಮಹಾಮಹಿಮರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ಈ ಅನೇಕ ಇತರ ಗ್ರಂಥಗಳು ಏನು ಸುಮಾರು 47-48ಕ್ಕೂ ಮಿಗಿಲಾದಂತಹ ಗ್ರಂಥಗಳು ನಮಗೆ ಇವತ್ತು ಸಿಗ್ತಾ ಇವೆಯೋ, ಆ ಎಲ್ಲ ಗ್ರಂಥಗಳ ಹೆಸರನ್ನಾದರೂ ನಾವು ಚಿಂತನೆ ಮಾಡ್ತಾ ಪ್ರತಿ ದಿವಸ ಪಾರಾಯಣ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಗಳು ಆ ಗ್ರಂಥಗಳನ್ನು ಓದುವಂತಹ, ಅರ್ಥ ಮಾಡಿಕೊಳ್ಳುವಂತಹ ಯೋಗ್ಯತೆಯನ್ನು ನಮಗೆ ಕೊಡ್ತಾರೆ. ಅಂತಹ ಯೋಗ್ಯತೆಯನ್ನು ಕೊಟ್ಟು ನಮ್ಮೊಳಗಿದ್ದು ನಮಗೆ ಪ್ರೇರಣೆ ಮಾಡಿ ಸಾಧನೆಯನ್ನು ಮಾಡಿಸಿ ಆ ಸನ್ಮಾರ್ಗದಲ್ಲಿ ನಡೆಯುವಂತೆ ನಿರಂತರವಾಗಿ ರಾಘವೇಂದ್ರ ಸ್ವಾಮಿಗಳು ನಮ್ಮೆಲ್ಲರಿಗೂ ಕೂಡ ಅನುಗ್ರಹವನ್ನು, ಪ್ರೇರಣೆಯನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಈ 2 ನುಡಿ ಕುಸುಮಗಳನ್ನು ಅಸ್ಮತ್ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣ ಪರಮಾತ್ಮನ ಚರಣ ಕಮಲಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.